ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ದೇವಿಯ ಲಕ್ಷ್ಮಿ ಒಂದು ಮುಖವನ್ನು ಹೇಗೆ ಅಲಂಕಾರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನೆಲ್ಲ ಬೇಕು ನೋಡಿ, ಇದೆಲ್ಲ ಐಟಮ್ಸ್ಗಳನ್ನು ಕೂಡ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹೇಗೆ ಅಲಂಕಾರ ಮಾಡೋದು ತುಂಬ ಈಸಿ ಅಂದರೆ ತುಂಬ ಈಸಿ. ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ನಿಮಗೆ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. 20-30 ರುಪೀಸ್ ಆಗಿರ್ಬೋದು, ಒಂದು 500 ಒಳಗಡೆ ನಿಮಗೆಲ್ಲ ಐಟಮ್ಸ್ಗಳು ಸಿಗುತ್ತೆ. ನಾವೇ ತೊಗೊಂಬಂದು ಎಲ್ಲ ಅಲಂಕಾರ ಮಾಡ್ಕೋಬೋದು. ಸುಮ್ಮನೆ ನೀವು 4-5 ಸಾವಿರ ಕೊಟ್ಟು ಎಲ್ಲ ರೆಡಿ ಇರೋ ಮುಖ ತರೋದಕ್ಕಿಂತ ಈ ಥರ ಒಂದು ಪ್ಲೇನಾಗಿರೋ ನೀವು ಮುಖವಾಡವನ್ನು ತೊಗೊಂಬಂದ್ಬಿಟ್ಟು ಇದಕ್ಕೆ ನೀವು ಒಂದು 500 ಒಳಗಡೆ ಎಲ್ಲ ಐಟಮ್ಸ್ ಸಿಗುತ್ತೆ. ತೊಗೊಂಬಂದ್ಬಿಟ್ಟು ನೀವು ಗಮ್ಮನ್ನು ಹಚ್ಚಿ ನೀವು ಅಲಂಕಾರ ಮಾಡ್ಕೋಬೋದು. ನಾನಿವಾಗ ತುಂಬ ಈಸಿ ಇದೆ. ನಾನು ನಿಮಗೆ ಇದಕ್ಕೆ ಹೇಗೆಲ್ಲ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸೂಪರಾಗಿರುತ್ತೆ. ನಾನು ಕೂಡ ಸುಮಾರಷ್ಟು ಅಂಗಡಿಗಳಲ್ಲಿ ಕೇಳಿದೆ, ಒಂದು 7000-8000 ಎಲ್ಲ ಹೇಳ್ತಾಯಿದ್ರು. ಎಲ್ಲ ಫುಲ್ ಅಲಂಕಾರ ಮಾಡಿರೋ 7000-8000 ಎಲ್ಲ ಹೇಳ್ತಾಯಿದ್ರು, ಎಲ್ಲ ಅಲಂಕಾರ ಮಾಡಿರೋ ಮುಖವಾಡಕ್ಕೆ. ಹಾಗಾಗಿ ಇವಾಗ ನಾನು ಕೂಡ ಪ್ಲೇನ್ ತೊಗೊಂಬಂದಿದ್ದೀನಿ. ಇದಕ್ಕೆ ಹೇಗೆಲ್ಲ ಅಲಂಕಾರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನನ್ನ ಈ ಒಂದು ವಿಡಿಯೋ ಫುಲ್ಲು ಇದರದ್ದು ಒಂದು ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಮಂದಾರ ಸೇರಿ. ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಹೇಗೆಲ್ಲ ನಾನು ಡೆಕೋರೇಷನ್ ಮಾಡಿದ್ದೀನಿ, ಹೇಗೆಲ್ಲ ಅಲಂಕಾರ ಮಾಡಿದ್ದೀನಿ ಅಂತ ನೋಡಿ. ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಾ, ಪ್ಲೇನ್ ಇದೆ ಇದೆಲ್ಲ ನಾನು ಎಲ್ಲ ಅಲಂಕಾರ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಹೋಗಿ ನೀವು ನೋಡಿಬಿಟ್ಟು ನೀವು ಈ ಥರ ಮಾಡ್ಬೋದು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ. ಥ್ಯಾಂಕ್ ಯು.